ಅಹೇ ಕಾಂತೆ, ನಿನ್ನ ಮಾತೇನಿದೆ? ಹ ಮಾತಾಪಿತೃಗಳ ವಚನವಂ ಪಾಲಿಸದವನು ಸ್ವಾನಕ್ಕಿಂತಲೂ ಕಡೆಯೆಂದು ಹಿರಿಯರ ವಾಕ್ಯವಿರುವಾಗ ಅದನ್ನು ಸುಳ್ಳಾಗಿಸಲೇ? ಹ ಸಾಕ್ಷಾತ್ ಶ್ರೀಕೃಷ್ಣನೇ ನನಗೆ ಆಜ್ಞೆ ಮಾಡಿರುವಾಗ ನೀನು ನನ್ನ ನಿಲ್ಲೆಂದರೆ ನಾನು ನಿನ್ನ ಮಾತಿಗೆ ನಿಲ್ಲುವೆನೇ ಪುಲ್ಲಲೋಚನೆ ಹ ಮಾಡುವೆ ಹೇಗೆ ಯೋಚನೆ? ಅಹೇ ರಮಣೇ, ಅಹೋ ರಮಣ, ಅರನ ನೇತ್ರಾಗ್ನಿಗೆ ಮನ್ಮಥನು ಈಡಾಗಲೆಂದು ಬ್ರಹ್ಮನು ಬರೆದ ಬರಹಮಂ ಕೆಡಿಸಿ ಹ ಘನ ಸ್ಥಿರವಾಗಲೆಂದು ಬರೆಯುವ ಕರುಣಾಹಿತರುದಾರು. ಹ ಅಹೇ ಕಾಂತೆ, ಅಹೋ ರಮಣ, ಶ್ರೀಹರಿ ಕೊಲ್ಲಬೇಕು, ಶ್ರೀಹರಿಯೇ ಉಳಿಸಬೇಕು. ಹ ಮತ್ತೊಂದು ದೈವಕ್ಕೆ ಸ್ವತಂತ್ರ ಉಂಟೆ ಕಾಂತೆ? ಅಹೇ ರಮಣೇ, ರಮಣ, ಬ್ರಹ್ಮನು ಹೃದಯಾಂತರ್ಯಾಮಿಯಾಗಿ ದೈತ್ಯರಂ ಕೊಲ್ಲುವ ಸರ್ವ ಮಾಯ ಶಕ್ತಿ ಈತನ ಪ್ರಕೃತಿ ಮಾಯ ರೂಪದವನೇ ನಾರಾಯಣ. ಹೌದು. ಈತನ ಆಜ್ಞೆಯ ಮೀರಿ ನಡೆಯುವರಾರು ಹೇಳು ಕಾಮಿನಿ. ಹೇ ರತಿ, ಓ ಮೋಹಮಂಬಿಡು ಎಷ್ಟು ಹತ್ತರು ಫಲವಿಲ್ಲ ಏತಕ್ಕೆ ದುಃಖಿಸುತ್ತಿ. ಹ ವಿಧಿವಶಮಂ ಮೀರಿ ನಡೆದವರಾರು ಹೇಳು ಕಾಮಿನಿ. ನಳ ಹರಿಶ್ಚಂದ್ರ ಮಹಂದಾತ ರಾಜ ಮಹಾರಾಜರ ಅವಸ್ಥೆಗಳೇನಾದವು ಎಂಬುದನ್ನು ತಿಳಿದೇನೆ ನಲ್ಲೆ. ಹ ಹೇ ರಮಣೇ, ರಮಣ, ಇದೇ ಕೃಷ್ಣನು ರಾಮ ಅವತಾರದಲ್ಲಿ ಮಹಾಲಕ್ಷ್ಮಿಯನ್ನು ಹೋರಾಡಿ ಅಪಕೀರ್ತಿಯನ್ನು ಹೊತ್ತು ಹ ಭೂ ಭಾರಮನ್ನು ಹೋರಲಿಲ್ಲವೇ ಕಾಮಿನಿ? ನಿನ್ನ ಪಾಡೇನು? ಹ ಈ ಮಾಯಮೂರ್ತಿ ಶ್ರೀಹರಿಗೆ ಅಂತಃಕರಣ ಬರುವುದೇ ಮಾಡುವಂಥ ಕಾರ್ಯವೇನಿದೆ? ಹ ಹೇ ರತಿ, ಹೇ ಪತಿ, ಯಾತಕ್ಕೆ ಅಳುತ್ತಿ ಸತಿ? ಇನ್ನು ತೀರಿಲ್ಲ ನಮ್ಮಿಬ್ಬರ ಪ್ರೀತಿ, ಎನ್ನ ಫಣಿಯೋಳು ನಿಖಿತ ರೀತಿ. ಇನ್ನು ನನ್ನ ಮರೆತು ಬಿಡು ಸತಿ, ಅಳಬೇಡ